ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಮನೆಯಲ್ಲಿ ಜಗಳ, ಮನಸ್ತಾಪ, ಕೋಪದಂತಹ ಘಟನೆಗಳು ನಡೀತಾ ಇರುತ್ತವೆ. ಹಣಕಾಸಿನ ಸಮಸ್ಯೆಯೂ ತುಂಬ ಇರುತ್ತೆ. ಮಕ್ಕಳು ಮಾತು ಕೇಳುವುದಿಲ್ಲ. ಇಂತಹ ಸಮಯದಲ್ಲಿ ನಾವು ಅರಿಶಿನ ದೀಪ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದು. ಅರಿಶಿನ ದೀಪವನ್ನು ಹೇಗೆ ಮಾಡುವುದು ಮತ್ತು ಇದನ್ನು ಪೂಜೆ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಪೂಜಾ ಮಾಡುವಾಗ ಪೂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ತೀವಿ. ಆದರೆ ಅರಿಶಿನ ದೀಪವನ್ನು ಹಚ್ಚುವುದು ತುಂಬ ವಿಶೇಷ. ಮನೆಯಲ್ಲಿ ಅರಿಶಿನ ದೀಪವನ್ನು ಹಚ್ಚುವುದು ಹೇಗೆ, ಅರಿಶಿನ ದೀಪವನ್ನು ಮನೆಯ ಯಾವ ಸ್ಥಳದಲ್ಲಿ ಇಡಬೇಕು, ಅರಿಶಿನ ದೀಪದ ಪ್ರಯೋಜನಗಳು ಹೇಗಿವೆ ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ದೇವರನ್ನು ಪೂಜಿಸುವಾಗ ಕಡ್ಡಾಯವಾಗಿ ದೀಪವನ್ನು ಹಚ್ಚುವ ಪದ್ಧತಿ ಇದೆ. ಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಎರಡು ಬದಿಗಳಲ್ಲೂ ಪ್ರತಿನಿತ್ಯವನ್ನು ದೀಪವನ್ನು ಹಚ್ಚಿಡ್ತಾರೆ. ಆದರೆ ಅರಿಶಿನ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚಿಡಬೇಕು. ದೇವರ ಮನೆಯಲ್ಲಿ ಹಚ್ಚಿದ ದೀಪವು 24 ತಾಸುಗಳಾದರೂ ಇರಬೇಕು. ಈ ದೀಪವನ್ನು ನಾವು ಶುಕ್ರವಾರವಾದರೂ ಇಡಬಹುದು, ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಮಾಡಬಹುದು, ಅಥವಾ ನಮಗೆ ಪ್ರತಿನಿತ್ಯ ಹಚ್ಚಿಡಲಿಕ್ಕೆ ಆಗೋದಾದರೆ ಹಚ್ಚಿಡಬಹುದು. ನಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ಹಚ್ಚಿಡಬೇಕು ದೀಪವನ್ನು. ಈ ದೀಪವನ್ನು ಹಚ್ಚಿಡುವ ಮನೆಯು ಸುಖ, ಶಾಂತಿ, ಸಮೃದ್ಧಿಯನ್ನು ಹೊಂದಿರುತ್ತದೆ. ಸಾಮಾನ್ಯ ದೀಪವನ್ನು ಹಚ್ಚುವ ಬದಲು ಅರಿಶಿನ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು. ಅರಿಶಿನ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ನೆಮ್ಮದಿ ಜೀವನವನ್ನು ನಡೆಸಬಹುದು. ಮನೆಯಲ್ಲಿ ಜಗಳವಾಗುತ್ತಿದ್ದರೆ, ಹಣಕಾಸಿನ ಸಮಸ್ಯೆಗಳಿದ್ದರೆ ಎಲ್ಲವೂ ದೂರವಾಗ್ತದೆ. ಆದರೆ ಅರಿಶಿನ ದೀಪವನ್ನು ಮಾಡುವುದು ಹೇಗೆ, ಈ ದೀಪಗಳನ್ನು ಯಾವಾಗ ಮತ್ತು ಎಲ್ಲಿ ಹಚ್ಚಿಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಅರಿಶಿಣದ ದೀಪವನ್ನು ವಿಶೇಷವಾದ ದಿನಗಳಲ್ಲಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡಬೇಕು. ಅಂದರೆ ಶ್ರಾವಣ ಮಾಸ ಅದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ, ಶ್ರಾವಣ ಸೋಮವಾರಗಳಿಂದ ಹಚ್ಚಿಡಬಹುದು. ಬನ್ನಿ ದೀಪವನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿಣದ ಜೊತೆಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಅರಿಶಿಣದಿಂದಲೇ ಬರೀ ದೀಪವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಮುರ್ಕೊಂಡು ಬೀಳುತ್ತೆ, ಎಣ್ಣೆ ಕೆಳಗಡೆ ಸೋರ್ಕೊಂಡ್ಬಿಡತ್ತೆ. ಹೀಗಾಗಿ ಇದಕ್ಕೆ ಹಿಟ್ಟನ್ನು ಸೇರಿಸಬೇಕು. ಯಾವ ಹಿಟ್ಟು ಅಂದರೆ ಗೋಧಿ ಹಿಟ್ಟು. ಗೋಧಿ ಹಿಟ್ಟಿಗೆ ಅರಿಶಿನವನ್ನು ಸೇರಿಸಿ ಗಟ್ಟಿಯಾಗಿ ನಾದ್ಕೋಬೇಕು. ಗಟ್ಟಿಯಾಗಿ ನಾದ್ಕೊಂಡಿರೋದನ್ನೇ ನಾವು ದೀಪವನ್ನು ಮಾಡಬಹುದು. ಅರಿಶಿಣದ ದೀಪ ಆಗಿರುವುದರಿಂದ ಹಿಟ್ಟಿನ ಅರ್ಧ ಪ್ರಮಾಣದಷ್ಟಾದರೂ ಅರಿಶಿಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಶುದ್ಧವಾದ ನೀರಿನಿಂದ ಇದನ್ನು ಕಲಿಸ್ಕೊಂಡಿಟ್ಕೋಬೇಕು. ಎಳ್ನೀರಿದ್ರಂತೆ ತುಂಬ ಒಳ್ಳೆಯದು. ಶುದ್ಧವಾದ ನೀರನ್ನು ತೊಗೊಂಡ್ಬಿಟ್ಟು ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೋಬೇಕು. ದೀಪ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು. ಆ ರೀತಿ ಅದು ದೀಪ ಹಚ್ಚಿದಾಗ ಮನುಚ್ಕೋಬಾರ್ದು. ಅದಕ್ಕೆ ಹೀಗಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ಈ ಗಟ್ಟಿಯಾಗಿ ಮಾಡ್ಕೊಂಡಿರೋದನ್ನು ದೀಪ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ದೀಪವನ್ನು ಮಾಡಿಕೊಂಡು ಮುಂದೆ ದೀಪದ ಬತ್ತಿ ಚಾಚಲಿಕ್ಕೆ ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಇದನ್ನ ಇವಾಗ ಪೂಜೆ ಮಾಡೋಣ. ನಾನು ದೇವರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲ 6 ರೇಖೆಗಳ ನಕ್ಷತ್ರನ ಬರೆದು ಅದರಲ್ಲಿ ಶ್ರೀಮ್ ಅಂತ ಬರೆದಿದ್ದೀನಿ. ನೀವು ಶ್ರೀಮ್ ಬರೆಯುವುದರ ಬದಲು ಓಂ ಅಂತಲೂ ಬರೀಬೋದು. ಓಂ ಅಂತ ಬರೆಯುವುದರಿಂದ ಸಕಲ ಸಮಸ್ಯೆಗಳು ದೂರ ಆಗ್ತವೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗೋದಾದರೆ ಐಮ್ ಅಂತ ಬರೀಬೋದು. ಇದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋಣ ತಟ್ಟೆನ. ನಂತರ ಇದರ ಮೇಲೆ ನಾನು ಹೂವಿನ ದಳಗಳನ್ನು ಇಡ್ತಾ ಇದ್ದೀನಿ. ದಾಸವಾಳದ ಹೂವಿನ ದಳಗಳನ್ನು. ನಿಮ್ಮಲ್ಲಿ ಹೂಗಳಿದ್ದರೆ, ಜಾಸ್ತಿ ಹೂಗಳಿದ್ದರೆ ಅವುಗಳನ್ನೇ ಇಡಬಹುದು. ನಮ್ಮ ಮನೆಯಲ್ಲಿ ಹೂಗಳು ಇವಾಗ ಮಳೆ ಜಾಸ್ತಿಯಾಗಿ ಹೂಗಳು ಚೆನ್ನಾಗಿ ಹೂ ಬಿಡ್ತಾ ಇಲ್ಲ. ಮಳೆ ಜಾಸ್ತಿ ಆಗಿರೋದ್ರಿಂದನೇ ಬಿಡ್ತಾ ಇಲ್ಲ, ಕೊಳೆತು ಹೋಗ್ತಾ ಇದ್ದಾವೆ. ನಾನು ಈ ದಳಗಳನ್ನು ಏರಿಸ್ತಾ ಇದ್ದೀನಿ. ದಳಗಳ ಮಧ್ಯೆನೇ ನಾನು ಇವಾಗ ಅರಿಶಿಣದ ದೀಪವನ್ನು ಇಡ್ತಾ ಇದ್ದೀನಿ. ಅರಿಶಿಣದ ದೀಪ ಇಟ್ಬಿಟ್ಟು ಅದರಲ್ಲಿ ಬತ್ತಿ ಹಾಕಬೇಕು. ಬತ್ತಿ ಹಾಕಿಬಿಟ್ಟು ಎಣ್ಣೆನ ಹಾಕಬೇಕು. ಎಣ್ಣೆನ ನಿಮ್ಮ ಮನೆಯಲ್ಲಿ ಯಾವ ರೀತಿ ಯಾವುದನ್ನು ಬಳಸ್ತೀರಾ ಪ್ರತಿನಿತ್ಯ ಅದನ್ನು ಬಳಸ್ಬೋದು. ತುಪ್ಪದ ದೀಪ ಆದರೂ ಬಳಸ್ಬೋದು, ಅದು ತುಂಬ ಒಳ್ಳೆಯದು. ನಿಮ್ಮ ಸಮಸ್ಯೆ ಯಾವ ರೀತಿ ಇರುತ್ತೆ, ಹಣಕಾಸಿನ ಸಮಸ್ಯೆ ಇರೋದ್ರಿಂದ ತುಪ್ಪ ಎಲ್ಲರಿಗೂ ಬಳಸಲಿಕ್ಕೆ ಆಗೋದಿಲ್ಲ, ನೀವು ಎಣ್ಣೆನೇ ಬಳಸ್ಬೋದು. ನಾನು ಎಣ್ಣೆನೇ ಬಳಸ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಇದನ್ನು ಇವಾಗ ಇದಕ್ಕೂ ಅರಿಶಿನ ಕುಂಕುಮ ಹಚ್ಚಬೇಕು. ನಾನು ಇದಕ್ಕೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಬೇಕು. ನೋಡಿ, ಈ ರೀತಿ ಹಾಕಿದ ನಂತರ ಸುತ್ತು ಕಡೆಯೂ ಸ್ವಲ್ಪ ಕುಂಕುಮನ ಹಚ್ಚಬೇಕು. ಹಚ್ಚಿಬಿಟ್ಟು ಇದರಲ್ಲಿ ಸ್ವಲ್ಪ ಪಚ್ಚಕರ್ಪೂರ ಹಾಕಬೇಕು. ಪಚ್ಚಕರ್ಪೂರ ಹಾಕುವುದರಿಂದ ಅದರ ಪರಿಮಳ ಮನೆಯಲ್ಲೆಲ್ಲ ಹರಡಿಬಿಟ್ಟು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ದೂರ ಆಗ್ತವೆ ಅಂತ ಹೇಳ್ಬೋದು. ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಪಚ್ಚಕರ್ಪೂರನ ಹಾಕ್ತಾ ಇದ್ದೀನಿ. ಪಚ್ಚಕರ್ಪೂರ ಹಾಕುವುದರಿಂದ ಮನೆಯೆಲ್ಲ ಪರಿಮಳದಿಂದ ನಮ್ಮನೆಯಲ್ಲಿರುವಂತಹ ಅಶಾಂತಿಯನ್ನು ದೂರ ಮಾಡಿ ಶಾಂತಿಯನ್ನು ತರುತ್ತೆ, ನೆಮ್ಮದಿಯನ್ನು ತರುತ್ತೆ ಅಂತ ಹೇಳ್ಬೋದು. ಇವಾಗ ದೀಪ ಹಚ್ಚೋಣ. ನೋಡಿ, ಈ ರೀತಿ ದೀಪ ಹಚ್ಚಿಬಿಟ್ಟು ಇದು ಒಂದು ಹಗಲು ರಾತ್ರಿವರೆಗೂ
ಇದ್ಬಿಟ್ರೆ ಸಾಕು, ನಮ್ಮ ಮನೆಯಲ್ಲಿರೋ ಸಮಸ್ಯೆಗಳೆಲ್ಲ ದೂರ ಆಗ್ತವೆ. ನಮ್ಮ ಸಮಸ್ಯೆಗಳು ದೂರ ಆಗೋವರೆಗೂ ಈ ರೀತಿ ವಾರಕ್ಕೊಂದ್ಸರಿ ಆದರೂ ದೀಪವನ್ನು ಹಚ್ಚಿಡ್ತಾ ಬರಬೇಕು. ಇದರಿಂದ ನಮ್ಮ ಮನೆಯಲ್ಲಿರುವ ಎಲ್ಲ ಅಶಾಂತಿಯು ದೂರ ಆಗುತ್ತೆ, ನೆಮ್ಮದಿ ಆಗುತ್ತೆ, ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ಬೋದು. ಹಣಕಾಸಿನ ಸಮಸ್ಯೆ ದೂರ ಆಗತ್ತೆ. ಕೆಲವೊಂದು ಮನೆಗಳಲ್ಲಿ ಪ್ರತಿನಿತ್ಯ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, ಯಾವುದಾದರೂ ಒಂದು ವಿಷಯ ತೆಗೆದುಕೊಂಡು. ಅಂತಹ ಜಗಳಗಳು ಸಹ ಕಡಿಮೆ ಆಗ್ತವೆ, ಮನೆಯಲ್ಲಿ ನೆಮ್ಮದಿ ಸಿಗತ್ತೆ, ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ಬೋದು. ಹಣಕಾಸಿನ ಸಮಸ್ಯೆ ದೂರ ಆಗತ್ತೆ ಅಂತ ಹೇಳ್ಬೋದು. ಈ ಅರಿಶಿಣದ ದೀಪ ಈಗಾಗಲೇ ನಿಮ್ಗೆ ಗೊತ್ತಿದ್ದರೆ ನನಗೂ ತಿಳಿಸಿ ಕಮೆಂಟ್ ಮುಖಾಂತರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.